ನೋಡಿ, ಬೀದರ್ ಬ್ರಿಮ್ಸ್ ಆಸ್ಪತ್ರೆ ಮತ್ತೆ ಎಡವಟ್ಟು ಮಾಡ್ಕೊಂಡಿದೆ. ಮತ್ತೆ ಎಡವಟ್ಟು ಮಾಡಿ ಈಗ ಸುದ್ದಿ ಆಗ್ತಾ ಇದೆ. ಆ ಎಡವಟ್ಟು ಏನು? ಡೀಟೇಲ್ಸ್ ಬರ್ತಾ ಇದೆ. ಮತ್ತೆ ಎಡವಟ್ಟು ಮಾಡ್ಕೊಂಡು ಸುದ್ದಿಯಲ್ಲಿದೆ ಬೀದರ್ ಬ್ರಿಮ್ಸ್. ಹೆರಿಗೆಯ ವೇಳೆ ವೈದ್ಯರ ಎಡವಟ್ಟಾಯ್ತು ಗೊತ್ತಲ್ವಾ? ಈಗ ಆ ಶಿಶುವಿನ ಕಾಲು ಮುರಿತವಾಗಿದೆ. ನೋಡಿ, ಒಂದು ಕಡೆ ಬಾಣಂತಿಯರ ಸಾವು ಕೇಸು ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತಲ್ಲ, ಈಗ ಮತ್ತೆ ಹೆರಿಗೆ ಆಗಿದೆ. ಆ ಟೈಮ್ನಲ್ಲಿ ಶಿಶುವಿನ ಕಾಲು ಮುರಿದೋಗಿದೆ. ಬಲ ತೊಡೆಗ ಮೂಳೆ 2 ಪೀಸ್ ಆಗಿಬಿಟ್ಟಿದೆ. ಏನ್ ಡಾಕ್ಟರ್ಗಳೇ ಇದು ಅಂತ ಕೇಳಿದ್ರೆ ಉತ್ತರ ಇಲ್ಲ ಅವ್ರ ಹತ್ರ. ಹೆರಿಗೆ ಬಳಿಕ ಸ್ಕ್ಯಾನಿಂಗ್ ಮಾಡಿಸಿದ ಮೇಲೆ ಘಟನೆ ಬಯಲಿಗೆ ಬಂದಿದೆ. ಚಿಕಿತ್ಸೆ ಕೊಡಿಸೋದಕ್ಕೆ ಮಗುವಿನ ಪೋಷಕರು ಈಗ ಪರದಾಡ್ತಾ ಇದ್ದಾರೆ, ಹಿಂಗೆ ಮಾಡೋದೀಗ ಅಂತ. ಹೆರಿಗೆ ವೇಳೆ ಆಗಿರೋ ಮಹಾಪ್ರಮಾದ ಇದು. ಆ ಹಸುಗೂಸಿನ ನರಳಾಟ ಯಾರಿಗೆ ಹೇಳೋದು? 1 ತಿಂಗಳು ಕಳೆದ್ರೂ ಕೂಡ ಚಿಕಿತ್ಸೆ ಕೊಡಿಸೋಕ್ಕಾಗಿಲ್ಲ. ಹೆತ್ತವರಿಗೆ ಗೋಳಾಡ್ತಾ ಇದ್ದಾರೆ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ದಿಕ್ಕೆ ತೋಚದಂತ ಆಗ್ಬಿಟ್ಟಿದ್ದಾರೆ. ಆಯಿತು, ಬ್ರಿಮ್ಸ್ ನಿರ್ದೇಶಕರಿಗೆ ದೂರು ಕೊಡೋಣ ಅಂತ ದೂರು ಕೊಟ್ಟರೂ ಕೂಡ ಯಾವ ರೀತಿಯ ಕ್ರಮ ಕೂಡ ಆಗಿಲ್ಲ. ಡಿಸೆಂಬರ್ 14ನೇ ತಾರೀಕು ಬ್ರಿಮ್ಸ್ ಆಸ್ಪತ್ರೆಯಲ್ಲಾಗಿರೋ ಘಟನೆಗಿದು. 1 ತಿಂಗಳು ಮುಗಿತಾ ಬಂದಿದೆ. ಪಾಪ ಕೈ ಚೆಲ್ಲಿ ಕೂತಾದ ಮೇಲೆ ಈ ಬೆಳಕಿಗೆ ಬಂದಿರೋದು ಈ ಸುದ್ದಿ. ಹೆರಿಗೆ ಆದಮೇಲೆ ಸ್ಕ್ಯಾನಿಂಗ್ ಮಾಡಿಸ್ತಾರೆ. ಸ್ಕ್ಯಾನಿಂಗ್ ಮಾಡಿದ ಮೇಲೆ ಗೊತ್ತಾಗಿದೆ ತೊಡೆ ಮುರಿದೋಗಿದೆ ಅಂಥೇಳಿ. ಇದು ಡಾಕ್ಟರ್ಸ್ಗಳ ಎಡವಟ್ಟು. ಡಿಸೆಂಬರ್ 14ನೇ ತಾರೀಕಿಗೆ ಹೆರಿಗೆಗೆ ಅಂಥೇಳಿ ಬ್ರಿಮ್ಸ್ ಆಸ್ಪತ್ರೆಗೆ ದಾಖಲಾಗ್ತಾರೆ. ಮಂಗಲಪೇಟೆ ನಿವಾಸಿ ರೂಪರಾಣಿ ಅನ್ನೋರು. ಅವ್ರಿಗೆ ಹೆರಿಗೆ ಮಾಡಲಾಗುತ್ತೆ. 1.5 ಗಂಟೆ ಹೆರಿಗೆ ಆಪರೇಷನ್ ಮಾಡಿ ಗಂಡು ಮಗುವಿಗೆ ಜನ್ಮ. ಹೆರಿಗೆ ಟೈಮ್ನಲ್ಲೇ ಮೂಳೆ ಮುರಿತದ ಶಬ್ದ ಕೇಳಿಸಿದೆ ಅವ್ರಿಗೆ, ಡಾಕ್ಟರ್ಗಳಿಗೆ. ಈ ವೇಳೆ ವೈದ್ಯರಿಗೆ ಪ್ರಶ್ನೆ ಮಾಡ್ತಾರೆ ತಾಯಿ ರೂಪರಾಣಿ, ಡಾಕ್ಟ್ರೇ ಸೌಂಡ್ ಬಂತು ಏನದು ಅಂತ. ವೈದ್ಯರು ಸುಮ್ಮನೆ ಏನೂ ಇಲ್ಲಮ್ಮ, ಸುಮ್ಮನೆ ಮಲ್ಕೊಳ್ಳಮ್ಮ ಅಂತೇಳಿ ವೈದ್ಯರು ಹೇಳ್ತಾರೆ. ಅವ್ರಿಗೂ ಗೊತ್ತಿತ್ತು ವೈದ್ಯರಿಗೆ ಮೋಸ್ಟ್ಲಿ. ಹೆರಿಗೆ ಬಳಿಕ ಶಿಶುವಿನ ಬಲಗಾಲ ಮೂಳೆ ಮುರಿದೋಗ್ಬಿಡುತ್ತೆ. ಈ ಬಗ್ಗೆ ತಂದೆ ನಿರ್ದೇಶಕರಿಗೆ ದೂರು ಕೊಡ್ತಾರೆ, ಆದರೂ ಕೇರ್ಲೆಸ್. ಈವರೆಗೆ ಯಾವ ಕ್ರಮವನ್ನೂ ತೆಗೆದುಕೊಂಡಿಲ್ಲ ಅಂತೇಳಿ ಪೋಷಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಡಿಸೆಂಬರ್ 14ನೇ ತಾರೀಕು ಆಗಿರೋದು, 1 ತಿಂಗಳಾಗಿದೆ ಈಗ. ಹಾಗೆ ಹೆರಿಗೆ ಟೈಮ್ನಲ್ಲಿ ಸೌಂಡ್ ಬರುತ್ತೆ, ಏನೋ ಮೂಳೆ ಮುರಿದ ಶಬ್ದ ಬರುತ್ತೆ. ರೂಪರಾಣಿಗೂ ಕೂಡ ಗೊತ್ತಾಗುತ್ತೆ. ಡಾಕ್ಟ್ರೇ ಏನು ಸೌಂಡು ಅಂತ ಕೇಳ್ತಾರೆ. ಆಗ ಡಾಕ್ಟ್ರು ಬ್ಯಾಲೆನ್ಸ್ ಮಾಡಬೇಕಲ್ಲ, ಏನಿಲ್ಲಮ್ಮ ನೀನು ಆರಾಮಾಗಿ ಮಲ್ಕೋ, ಏನು ತೊಂದರೆ ಇಲ್ಲ ಅಂಥೇಳಿ ಮಲಗಿಸ್ಬಿಡ್ತಾರೆ. ರೆಸ್ಟ್ ಮಾಡು ಅಂತ ಇದು ಮಾಡಿಬಿಡ್ತಾರೆ, ಮಾತು ಮರೆಸ್ಬಿಡ್ತಾರೆ. ಆಮೇಲೆ ನೋಡಿದ್ರೆ ಹಿಂಗಾಗಿದೆ. 1 ತಿಂಗಳು ನೋಡಿ, ದೂರು ಕೊಟ್ಟಿರೋದು ಒಂದು ಫೋಟೋನೂ ಇದೆ. ದೂರು ಕೊಟ್ಟಿರೋದು ಅಲ್ಲಿನ ನಿರ್ದೇಶಕರಿಗೆ ತಂದೆ ದೂರು ಕೊಟ್ಟಿದ್ದಾರೆ, ಆದರೆ ಕ್ರಮ ತಗೊಂಡಿಲ್ಲ. ತಗೋತಾರೆ ಅನ್ನೋ ನಿರೀಕ್ಷೆ ಇತ್ತು. 1 ತಿಂಗಳು ಅದಕ್ಕಂತಲೇ ಕಾದುಕೊಳ್ತಿದ್ರು, ಏನೋ ಒಂದು ಸರಿ ಹೋಗುತ್ತೆ, ಏನೋ ಒಂದು ಆಗುತ್ತೆ ಅಂತೇಳಿ. ಆದರೆ 1 ತಿಂಗಳಾದರೂ ಏನೂ ರೆಸ್ಪಾನ್ಸ್ ಬರಲಿಲ್ಲ, ಯಾವ ಕ್ರಮ ತಗೊಳ್ಳಿಲ್ಲ. ಅದಕ್ಕೆ ಇವಾಗ ಬೆಳಕಿಗೆ ಬರ್ತಾ ಇದೆ ನೋಡಿ ಈ ಕೇಸು. ಪದೇ ಪದೇ ಒಂದಿಲ್ಲೊಂದು ಎಡವಟ್ಟು ಮಾಡ್ಕೊಳ್ತಾನೇ ಬರ್ತಾ ಇದೆ ಬ್ರಿಮ್ಸು. ಈಗ ಮತ್ತೆ ಅದೇ ಬ್ರಿಮ್ಸ್ನಲ್ಲೇ ಮತ್ತೊಂದು ಈ ರೀತಿಯಾದಂತಹ ಸುದ್ದಿ ಕೇಳೋದಕ್ಕೆ ಸಿಗ್ತಾ ಇದೆ. ನಿಜಕ್ಕೂ ಡಾಕ್ಟರ್ಸ್ಗಳನ್ನ ದೇವರು ಅಂತ ಕರೀತಾರೆ, ಈಗ ರಾಕ್ಷಸರಾಗ್ಬಿಟ್ಟಿದ್ದಾರೆ ಡಾಕ್ಟರು ಅಂಥೇಳಿ ಪೋಷಕರು ಆಕ್ರೋಶವನ್ನು ಹೊರ ಹಾಕ್ತಾ ಇರೋದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜ್ಕುಮಾರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದೆ. ರಾಜ್ಕುಮಾರ್, ಬ್ರಿಮ್ಸ್ ಆಸ್ಪತ್ರೆ ಸದಾ ಒಂದಿಲ್ಲೊಂದು ವಿಷಯಗಳಲ್ಲಿ ಸುದ್ದಿ ಆಗ್ತಾನೆ ಇರುತ್ತೆ. ಈಗ ಮತ್ತೊಂದು ಎಡವಟ್ಟು ಮಾಡ್ಕೊಂಡಿರೋದು. ಈ ಎಡವಟ್ಟಿಗೆ ಸಂಬಂಧಪಟ್ಟಂತೆ ನಿರ್ದೇಶಕರಿಗೆ ದೂರು ಕೊಟ್ಟರು ಕೂಡ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ? ತಪ್ಪೆಲ್ಲಾಗಿದೆ? ಖಂಡಿತವಾಗ್ಲೂ ಬೀದರ್ ಜಿಲ್ಲೆಯ ದಿನ ಇರುತ್ತೆ ಅಂತ ಹೇಳ್ಬೋದು. ಈ ಬೀದರ್ ಜಿಲ್ಲೆಯ ಬ್ರಿಮ್ಸ್ ಆಸ್ಪತ್ರೆಯ ಕರ್ಮಕಾಂಡ ಸಾಕಷ್ಟು ಇದೆ. ಈ ಬ್ರಿಮ್ಸ್ ಆಸ್ಪತ್ರೆಗೆ ಒಂದು ಬಡ ರೋಗಿ ಬರ್ಬೇಕಂದ್ರೆ ತನ್ನ ಸಾವನ್ನು ಕೈಯಲ್ಲಿ ಹಿಡ್ಕೊಂಡೇ ಬರ್ಬೇಕಾಗಿದೆ. ಹಾಗಾಗಿ ಏನಂದ್ರೆ 14ನೇ ತಾರೀಕು ಒಂದು ಮಹಿಳೆಯ ಡೆಲಿವರಿ ಆಗುತ್ತೆ. ಆ ಡೆಲಿವರಿ ಆದಂತ ಸಂದರ್ಭದಲ್ಲಿ ಒಂದು ಹಸುಕೂಸಿನ ಕಾಲಿನ ಮೂಳೆ ಮುರಿದಿರುತ್ತೆ. ಆ ಡೆಲಿವರಿ ಆಗೋ ಟೈಮಿಗೆ ಆ ಮಹಿಳೆ ಕೂಡ ಗೊತ್ತಾಗುತ್ತೆ, ಏನೋ ಒಂದು ಕಟ್ ಅಂತ ಶಬ್ದ ಬಂದಿದೆ. ಡಾಕ್ಟರ್ ಕೇಳಿದಾಗ ಡಾಕ್ಟರ್ ಏನಿಲ್ಲಮ್ಮ, ನೀನ್ ಏನೋ ತಲೆ ಕೆಡಿಸ್ಕೋಬೇಡ ಅಂತ ಅವರಿಗೆ ಒಂದು ಸಾಂತ್ವನ ಹೇಳ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಸರ್ಕಾರ ಸಾಕಷ್ಟು ಒಂದು ನಿಯೋಜನೆ ಮಾಡಿದೆ. ಬ್ರಿಮ್ಸ್ ಆಸ್ಪತ್ರೆಗೆ ಒಳ್ಳೆ ಕ್ವಾಲಿಟಿ ಮಷೀನ್ ಆಗಿರ್ಬೋದು, ಒಳ್ಳೆ ಡಾಕ್ಟರ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡಕ್ಕೆ ಸರ್ಕಾರ ಒಂದು ಶ್ರಮ ಪಡ್ತಾ ಇದೆ. ಆದ್ರೂ ಕೂಡ ಇಲ್ಲಿರೋಂತ ಡೈರೆಕ್ಟರ್ ಆಗಿರ್ಬೋದು,
ಮತ್ತಂದ್ರೆ ಅಲ್ಲಿಂದ ಸಿಬ್ಬಂದಿ ಆಗಿರ್ಬೋದು ಯಾವುದೇ ರೀತಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಡೋಂಟ್ ಕೇರ್ ಅಂತ ಇದ್ದಾರೆ. ಹಾಗಾಗಿ ಅಲ್ಲಿ ನೀವು ನೋಡ್ಬೋದು ಬ್ರಿಮ್ಸ್ ಆಸ್ಪತ್ರೆ ಒಂದಲ್ಲ ಎರಡಲ್ಲ ಸಾಕಷ್ಟು ಒಂದು ಸಮಸ್ಯೆಗಳಿದಾವೆ. ಆದ್ರೂ ಕೂಡ ಈ ಬ್ರಿಮ್ಸ್ ಆಸ್ಪತ್ರೆ ಬಗ್ಗೆ ಜಿಲ್ಲಾಧಿಕಾರಿ ಆಗಿರ್ಬೋದು, ಉಸ್ತುವಾರಿ ಸಚಿವರಾಗಿರ್ಬೋದು, ಯಾರೇ ಕೂಡ ಒಂದು ಡೋಂಟ್ ಕೇರ್ ಅಂತ ಇದ್ದಾರೆ. ಹಾಗಾಗಿ ನಾವು ಪ್ರತಿ ಸಲ ಸುದ್ದಿ ಮಾಡಿದಾಗೂ ಅದೇ ಹೇಳ್ತೀವಿ, ಏನಂದ್ರೆ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ರೋಗಿಗೆ ಹೋಗ್ಬೇಕಾದ್ರೆ ಅಲ್ಲಿ ಆ ರೋಗಿಗಳಿಗೆ ಸೂಕ್ತವಾದ ಒಂದು ವ್ಯವಸ್ಥೆ, ಕುಡಿಯುವ ವ್ಯವಸ್ಥೆ ಇಲ್ಲ. ಮತ್ತಂದ್ರೆ ಆ ರೋಗಿಗಳಿಗೆ ಯಾವುದೇ ರೀತಿ ಒಂದು ಟ್ಯಾಬ್ಲೆಟ್ ಮತ್ತಂದ್ರೆ ಇಂಜೆಕ್ಷನ್ ಬೇಕಾದ್ರೂ ಕೂಡ ಅವ್ರು ಹೊರಗಡೆಯಿಂದ ಮೆಡಿಸಿನ್ ತರಿಸ್ತಾರೆ. ಅದು ಏನಂದ್ರೆ ಈ ಮಹಿಳೆ ಏನು ಒಂದು ಡೆಲಿವರಿ ಆಗಿರ್ತದೆ, ಆ ಡೆಲಿವರಿ ಆದ ಸಮಯದಲ್ಲಿ ಗಂಡು ಮಗಿನ ಕೂಸಿನ ಬಲಭಾಗದ ಒಂದು ಮೂಳೆಯನ್ನು ಮುರಿದಿರ್ತದೆ. ಅದು ಓಕೆ, ಟೆಕ್ನಿಕಲ್ ಇಶ್ಯೂ ಇರಬೇಕು. ರಾಜ್ಕುಮಾರ್ ಮತ್ತೆ ಸಂಪರ್ಕ ಮಾಡೋ ಪ್ರಯತ್ನ ಮಾಡ್ತೀನಿ. ಈಗ ನವಜಾತ ಶಿಶುವಿನ ತಂದೆಯಾದಂತಹ ನಾಗೇಂದ್ರ ಮಡಿವಾಳ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಅವರೇ ನಮಸ್ಕಾರ. ಡಿಸೆಂಬರ್ 14ನೇ ತಾರೀಕು ಏನೇನಾಯ್ತು ಸರ್, ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ. ಯಾಕಂದ್ರೆ ಒಂದ್ ತಿಂಗಳು ಆಯ್ತಲ್ವಾ, ಹಾಗಾಗಿ. ಹೌದು ಸರ್, ಒಂದ್ ತಿಂಗಳ ಮೇಲೆ ಆಯ್ತು ಸರ್. ಡಿಸೆಂಬರ್ 14ನೇ ತಾರೀಕು ನಾವು ಎಕ್ಸ್ರೇ ತೆಗಿಯಾರ ಅಂತ ಹೋಗಿವಿ. ಅಲ್ಲಿ ಎಕ್ಸ್ರೇ ಇಲ್ಲ, ಡೆಲಿವರಿನೇ ಮಾಡ್ತೇವೆ ಅಂತೇಳಿ ನಾ ಡೆಲಿವರಿ ಮಾಡ್ಯಾರ ಸರ್. ನಾವೊಂದ್ ದಿವಸ ಸಿಜರಿಂಗ್ ಮಾಡ್ರಿ, ನಾರ್ಮಲ್ ಮಾಡ್ಬೇಡ್ರಿ, ಈಗ ಕೂಸು ಮತ್ತೆ ಸ್ಕ್ಯಾನಿಂಗ್ ಮಾಡಿದ್ರೆ ಎಕ್ಸ್ರೇ ತೆಗಿದಿಂದ ಉಲ್ಟಾ ಅದ ಕೂಸ್ ಹೊಟ್ಟೆಗ ಮತ್ತೆ ಸಿಜರಿಂಗ್ ಮಾಡ್ಯಾಕ್ರಿ, ನಾರ್ಮಲ್ ಮಾಡ್ಬೇಡ್ರಿ ಅಂತ ಹೇಳಿದೆ. ಅವ್ರೇನ್ ಮಾಡ್ಯಾರ ನರ್ಸ್ಗಳು ಹೊರಗಿನ ಇಂಜೆಕ್ಷನ್ ತರಿಸಿ ಮಾಡಿ ಡಾಕ್ಟರ್ ಎಲ್ಲ ನಾರ್ಮಲ್ ಮಾಡಿ ನನ್ ಕೂಸಿನ ಕಾಲ್ ಮುರ್ದಾಕ್ಯಾರ ಸರ್. ನಾರ್ಮಲ್ ಡೆಲಿವರಿ ಆಗಿದ್ದಾ? ನಾರ್ಮಲ್, ನಾವು ಸಿಜರಿಂಗ್ ಮಾಡಂತ ಹೇಳಿ ಅವ್ರು ನಾರ್ಮಲ್ ಮಾಡ್ಯಾರ ಸರ್. ಓಕೆ. ಏನೋ ಈ ಹೆರಿಗೆ ಟೈಮ್ನಲ್ಲಿ ಏನೋ ಮೂಳೆ ಮುಡಿದ ಸೌಂಡ್ ಬಂತು ಅಂತೇಳಿ ಹೇಳ್ತಾ ಇದ್ರು, ಹೌದಾ? ಅದು ನಿಮ್ಗೇನಾರು ಹೇಳ? ಏನೋ ಸರ್, ನಮ್ಮ ಮೇಡಮ್ ನಮ್ಮ ಎಸ್ಸರಿ ಗೊತ್ತಿತ್ತು ಸರ್. ಅದೆಲ್ಲ ಅವ್ರಿಗೇನು ಗೊತ್ತಿರ್ತದೆ, ಪೇನ್ ನಲ್ಲಿ ಇರ್ತಾರ ಅವರು. ಮೂಳೆ ಅದು ಹೂವಪ್ಲಿ ಇರ್ತದೆ ಸರ್, ಅಷ್ಟು ಅವ್ರ ಆವಾಜ್ ಹೆಂಗ್ ಬರ್ತದೆ ಸರ್ ಅದು. ಆ ಡಾಕ್ಟರ್ ನೋಡಿ ಸ್ಕ್ಯಾನಿಂಗ್ ಮಾಡಿ ಹೇಳ್ಯಾರ ಅವರು. ಆ ಡಾಕ್ಟರ್ ನೋಡ್ಯಾರ, ಅವ್ರು ಗೊತ್ತಿಡಿದಾರ ಪೈಲೆ ಕೂಸ್ ಹೊರಗ್ ಬರೋದು. ಆ ನರ್ಸ್ಗಳಿಗೆಲ್ಲ ಬೈದಾರ, ಹೆಂಗ್ ಇದ್ ಮಾಡ್ರಿ ಹೆಂಗಿಲ್ಲ ಅಂತ ಹೇಳಿ ಮಾಡಿದ್ರು ಅವ್ರು. ನಮ್ಮ ಮನೆಯವ್ರು ಕೇಳಿಸ್ಕೊಂಡ್ರಿ, ನಮ್ಮ ಮಿಸ್ಸಸ್ ಅವ್ರು ಕೇಳಿಸ್ಕೊಂಡ್ರ ಡಾಕ್ಟರ್ ಬೈಯೋದಲ್ಲ. ಡಾಕ್ಟ್ರಿಗೆ ಗೊತ್ತಾಗ್ತದಲ್ಲ ಎಲ್ಲ. ಮುಚ್ಚಿಡೋ ಪ್ರಯತ್ನ ಅಂತೀರಾ ಇದು? ಸರ್, ಮುಚ್ಚಿಡೋ ಪ್ರಯತ್ನನಾ? ಹಿಂಗ ನಮ್ ಕಡೆಯಿಂದ ತಪ್ಪಾಗಿರೋದು ಗೊತ್ತಾಗ್ಬಾರ್ದು ಅಂತ ಮುಚ್ಚಿಡಕ್ ಟ್ರೈ ಮಾಡಿದ್ರ ಅಂತ ಆಗ? ಟ್ರೈ ಮಾಡಿ ಹಂಗ್ ಮಾಡ್ಯಾರ ಸರ್. ಅದು ಟ್ರೈ ಮಾಡ್ಯಾರ, ಮುಚ್ಚಿ ಬಿಡ್ಲಕ್ ಟ್ರೈ ಮಾಡ್ಯಾರ. ಆಮೇಲೆ ಏನದ ಅಂತಂದ್ರ ಮರ್ದಿವ್ಸ ಸ್ಕ್ಯಾನಿಂಗ್ ಅದು ಮಾಡಿ ಇದು ಮಾಡ್ಯಾರ. ನಮ್ ಕಡೆ ಆಗಿಲ್ಲ, ತಾಯಿ ಮಗುವಿಗೆ ಉಳಿಸ್ಲಾಕ ಹಂಗ್ ಮಾಡಿ ಹಿಂಗ್ ಮಾಡಿದ್. ನಾ ಅಂದ್ರೆ ಹಂಗಾಯ್ತ, ನಾ ಹೇಳೇ ಸೈನ್ ಮಾಡಿದ, ಹೇಳೇದ್ ಮಾಡಿದ. ಸಿಜರಿಂಗ್ ಮಾಡಾಕಿದ್ರೆ ನಂಗೆ ಮಗುದೇನ್ ಟೆನ್ಷನ್ ಇಲ್ಲ. ಮೊದಲು 4 ಗಂಡಸವ, ಈಗ ಇನ್ನೇ ಹೆಣ್ಣು ಆತಿತ್ತು, ಹೆಣ್ಣೊಂದು ಆಗಾದ್ರೆ ಆಯ್ತು ಇದ್ರಿಲ್ಲ. ನಿಮ್ ಮಗುವಿನೇನು ಇದು ತಗೋಬೇಡ ಟೆನ್ಷನ್, ತಾಯಿ ಉಳಿಸ್ರಿ ಅಂತ ಹೇಳಿ ಸೈನ್ ಮಾಡಿದ. ಸಿಜರಿಂಗ್ ಮಾಡಂತ ಹೇಳಿನಿ ಸರ್ ನಾ. ಈಗ ಬಲಭಾಗದ ತೊಡೆ ಭಾಗದಲ್ಲಿ ಕಾಲಲ್ಲ ಅಲ್ವಾ ಮೂಳೆ ಮುರಿದೋಗಿರೋದು? ಹೌದು ಸರ್. ಸ್ಕ್ಯಾನಿಂಗ್ ಮಾಡಿದ್ರ ಸರ್? ಎಡಭಾಗ, ರೈಟ್ ಕಾಲ್ ಸರ್, ರೈಟ್ ಎಡಭಾಗ ಕಾಲ್ ಸ್ಕ್ಯಾನಿಂಗ್ ಎಲ್ಲ ಇದೆ ಸರ್. ಓಕೆ. ಈಗೇನಂತ, ಈಗ ಸರಿ ಮಾಡ್ಬೋದಂತ ಹಿಂಗೆ ಅಂತ ಡಾಕ್ಟರ್? ಒಂದ್ ತಿಂಗಳ ಮೇಲೆ ಸರ್ ಅಲ್ಲಿ ಹಾಸ್ಪಿಟಲ್ಗೆ ಇಟ್ಕೊಂಡ್ರೆ ನಾವು ಮಾಡ್ತೀನಿ ಬರು, ನಮ್ಗೆ ಆಗ ಮಾಡಕ್ ಕೆಲಸ ಏನಾಗಲ್ಲ. ಕೆಲಸ ಎಲ್ಲ ಬಂದದ, ಹಾಸ್ಪಿಟಲ್ ಉಳಿದೀವಿ, 1 ತಿಂಗಳಾಯ್ತು. ನಾವೊಂದು ನಮ್ಗೆ ಇಲ್ಲಿ ನಿಮ್ದು ಏನ್ ಪರಿಹಾರ ಸಿಗ್ತಾ ಇಲ್ಲ, ನಮ್ಗೆ ನಮ್ಮ ಮಗು ಏನ್ ಕಡಿಮೆ ಆಗ್ತಾ ಇಲ್ಲ ಅಂತ ನಾವು ಬಂದ್ಬಿಟ್ಟಿವಿ ಸರ್ ಮನೆಗೆ. ಈಗ ಅಲ್ಲಿನ ಡೈರೆಕ್ಟರ್ಗಳಿಗೆ ನೀವು ಕಂಪ್ಲೇಂಟ್ ಕೊಟ್ರಲ್ವಾ, ಏನಾದ್ರು ಕ್ರಮ ತಗೋತೀವಿ ಅಂತಂದ್ರ? ಎಲ್ಲ ಕೊಟ್ಟಿನಿ ಸರ್. ಶೆಟ್ಕರ್ ಸಾಬ್ರಿಗೆ ಕೊಟ್ಟಿದ್ವಿ, ಶಿವಕುಮಾರ್ ಶೆಟ್ಕರ್ ಅವರಿಗೆ. ಅಲ್ಲಿ ಎಲ್ಲ ಬಾಲು ಅಂತ ಏನೋ ಅದ, ಅವರಿಗೆಲ್ಲ ಇದು ಮಾಡಿವಿ. ಬಟ್ ಯಾರಿಗೂ NP ಇಲ್ಲ, NP ಅಂತ ಇಲ್ಲ, NP ಮಾಡ್ತಾ ಇಲ್ಲ. ಎಲ್ಲ ನಾವ್ ಇಲ್ಲೇ ಇದು ಮಾಡ್ತೀವಿ, ಇಲ್ಲೇ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿ 1-2 ತಿಂಗಳು ಇಟ್ಕೊಂಡ್ರು ಸರ್. ಮತ್ತೇನ್ ಅದ್ರ ಏನ್ ಇದನ್ನೇ ಇಲ್ಲ ಸರ್. ಹುಡುಗೇನು ಕಮ್ಮಿ ಆಗ್ತಾ ಇಲ್ಲ, ಹಳದೇನ್ ಕಮ್ಮಿ ಇಲ್ಲ, ಏನಿಲ್ಲ. ಒಣ ಪ್ಲಾಸ್ಟರ್ ಹಾಕಿದ್ರು ಕೂಡ್ತದ ಸರ್. ಹಂಗಾಯ್ತ ಸರ್, ಅದು ಕೂಡೋದಿಲ್ಲ, ಮಾಡೋದಿಲ್ಲ. ಅಟ್ಲೀಸ್ಟ್ ಡಾಕ್ಟರ್ಸ್ ಏನ್ ಹೇಳ್ತಾರೆ, ಸರಿಪಡಿಸಬಹುದು ಅಂತನಾದ್ರೂ ಹೇಳ್ತಿದಾರ ಅಟ್ಲೀಸ್ಟ್? ಏನ್ ಸರ್ ಸರಿಪಡಿಸಬಹುದು, ಈಗ ಆಗಿರೋ ಸಮಸ್ಯೆಯಿಂದ ಸರಿಪಡಿಸಬಹುದು ಅಂತ ಏನಾದ್ರು ಹೇಳ್ತಿದಾರಾ ಶಿಶುವಿಗೆ? ಏನ್ ಹೇಳ್ತಾ ಇಲ್ಲ. ಅದು ನಾವು ತಾಯಿ ಮಗು ಉಳಿಸ್ಲಕ್ ಹೋಗಿ ಹಿಂಗ ಆಗ್ಯದ ಅಂತ ನಮಗ್ ಉಲ್ಟಾ ರಿವರ್ಸ್ ಆಗ್ಯಾರ ಸರ್ ಹಾಸ್ಪಿಟಲ್ದವ್. ಓಕೆ. ವಿಚಾರಿಸಿಲ್ಲ ನೀವು ಸರಿ ಹೋಗುತ್ತಾ ಹೆಂಗೆ ಅಂತ? ಏನು ವಿಚಾರಿಸಿಲ್ಲ? ಎಲ್ಲ ವಿಚಾರಿನಿ ಸರ್, ಎಲ್ಲ ಮಾಡೀನಿ. ಅದೇನಿಲ್ಲ, ನನಗ್ ಬರ್ಗುಡ್ತಾ ಇಲ್ಲ, ಮಾತಾಡ್ತಾ ಇಲ್ಲ ನನ್ನ ಜೊತೆ ಯಾರನ್ನು. ಓಕೆ. ಹಾಗೆ ನನಗ್ ಒಳಗ್ ಬರ್ಗುಡ್ತಾ ಇಲ್ಲ, ಮಾತಾಡ್ಬಿಡ್ತಾ ಇಲ್ಲ. ಆಮೇಲೆ ಬರ್ರಿ ಅಂತ ವಾಪಸ್ ಕಳಿಸ್ತಾ ಇದ್ದಾರೆ. ಓಕೆ. ನೋಡೋಣ ನಾಗೇಂದ್ರ ಅವರೇ, ನಾವು ಕೂಡ ಫಾಲೋ ಅಪ್ ಅಲ್ಲಿ ಇರ್ತೀವಿ. ಯಾರು ತಪ್ಪು, ಏನ್ ಡಾಕ್ಟರ್ಸ್ ತಪ್ಪು ಮಾಡಿದಾರಾ, ಏನು ತಪ್ಪೆಲ್ಲ ಆಗಿದೆ, ಸರಿಪಡಿಸೋಕೆ ದಾರಿ ಯಾವ್ದಿದೆ ಅಂತ ಕಂಡ್ಕೊಳ್ಳೋಣ. ನಾವು ಕೂಡ ನಿಮ್ ಜೊತೆಗೆ ಇರ್ತೀವಿ, ಡೋಂಟ್ ವರಿ. ಆಯ್ತಾ? ಥ್ಯಾಂಕ್ ಯು ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ.